ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತ್ಯಸ್ತು ಸದಾಂ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಸ್ವಾಗತ. ಪ್ರತಿ ಗುರುವಾರ ಗುರುರಾಯರ ಒಂದೊಂದು ಅಷ್ಟೋತ್ತರ ನಾಮಾವಳಿಯಲ್ಲಿ ಬರುವಂತಹ ಒಂದೊಂದು ನಾಮಗಳ ಅರ್ಥದ ಚಿಂತನೆಯನ್ನ ನಿಮ್ಮ ಮುಂದೆ ನಾನು ತಿಳಿಸಿಕೊಡ್ತಾ ಬರ್ತಾ ಇದ್ದೇನೆ. ಈ ಬಾರಿ ಕಳೆದ ಗುರುವಾರ ಕೆಲವು ಅನಿವಾರ್ಯ ಕಾರಣಗಳಿಂದ ನಿಮ್ಮ ಮುಂದೆ ಬರಲು ಆಗಲಿಲ್ಲ. ಹಾಗಾಗಿ ಇವತ್ತಿನ ದಿನ ಗುರುರಾಯರ ನಾಮಗಳ ಚಿಂತನೆಯನ್ನ ನೋಡ್ತಾ ಹೋಗೋಣ. ಈ ಹಿಂದೆ ರಾಯರ ಅಗಾಧಿ ಸಂಭೇದನ ದೃಷ್ಟಿವಜ್ರಾಯ ನಮಃ ಓಂ ಎಂಬುದಾಗಿ ಆ ಒಂದು ಹೆಸರಿನ ಚಿಂತನೆಯನ್ನು ತಿಳಿಸಿಕೊಟ್ಟಿದ್ದೇನೆ. ಇವತ್ತಿನ ದಿವಸ ಮತ್ತೊಂದು ವಿಶಿಷ್ಟವಾದ ಹೆಸರಿನಿಂದ ರಾಯರನ್ನ ಕರೀತಾರೆ. ಓಂ ಕ್ಷಮಾ ಸುರೇಂದ್ರಾಯ ನಮಃ ಓಂ ಎಂಬುದಾಗಿ. ಈ ಒಂದು ಹೆಸರಿನಿಂದ ಅವರನ್ನ ಯಾಕೆ ಕರೀತಾರೆ ಅಂತಂದ್ರೆ, ಇದು ಅವರಿಗೆ ಅನ್ವರ್ಥ ನಾಮಧೇಯವಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಆ ತಪ್ಪುಗಳನ್ನು ಮನ್ನಿಸಿ ಅವನಿಗೆ ಬೇಡಿದ ವರಗಳನ್ನ ಕೊಡ್ತಾ ಇದ್ರು ರಾಯರು ಎಂಬುದಾಗಿ. ಅಲ್ಲ, ಹಾಗಂತ ಹೇಳಿ ನಾವು ಕೂಡ ಬೇಕು ಬೇಕು ಅಂತಲೇನೆ ತಪ್ಪನ್ನ ಮಾಡಿ ರಾಯರ ಪಾದಕ್ಕೆ ಎರಗಿ ಬಿಡೋಣ, ನಮ್ಮನ್ನು ಕೂಡ ಮನ್ನಿಸ್ತಾರೆ ರಾಯರು ಅಂತ ಹೇಳಿ ಕೆಲವರು ದುಷ್ಟರು ಅಂದುಕೊಳ್ಳುವಂಥದ್ದಿದೆ. ಆ ರೀತಿ ರಾಯರ ಸ್ವಭಾವ ಇದೆ ಅಂತ ನಾವು ಅಂದುಕೊಳ್ಬಾರ್ದು. ಏನೋ ಗೊತ್ತಿಲ್ಲದೆ ನಾವು ಒಂದಷ್ಟು ತಪ್ಪು ಮಾಡಿಬಿಟ್ಟಿದೀವಿ. ಏನೋ ಗೊತ್ತಿಲ್ಲದೆ ಒಂದಷ್ಟು ಮನುಷ್ಯನಿಂದ ಕೆಲವು ಸಹಜವಾಗಿ ತಪ್ಪುಗಳು ನಡೆಯುತ್ತೆ. ಅಂತಹ ತಪ್ಪುಗಳನ್ನ ನಾವು ಮಾಡಿದ್ದೀವಿ. ಆ ತಪ್ಪುಗಳನ್ನ ರಾಯರೇ ಗುರುಗಳು, ನೀವು ಎಲ್ಲರಿಗೂ ಸಜ್ಜನರು ಗುರುಗಳು ನೀವು, ಹಾಗಾಗಿ ನಾನು ಮಾಡಿದ ತಪ್ಪನ್ನ ದಯಮಾಡಿ ಕ್ಷಮಿಸಿಬಿಡಿ ಅಂತ ನಾವು ಅವರ ಪಾದಕ್ಕೆ ಎರಗಿದ್ರೆ ಆವಾಗ ನಮ್ಮ ತಪ್ಪನ್ನ ಆ ಗುರುಗಳು ಕ್ಷಮ ಮಾಡಿಬಿಡ್ತಾರೆ. ಇಂತಹ ಒಂದು ಗುಣವನ್ನು ಕೂಡ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ರೂಢಿಸಿಕೊಂಡಿದ್ರು ಅಂತ ಹೇಳಿ ನಮ್ಮ ವಿದ್ಯಾಪೀಠದಲ್ಲಿ ಇಂತಹ ಒಂದು ಸಂಗತಿ ನಡೆದಿತ್ತು. ಏನದು, ರಾತ್ರೋರಾತ್ರಿ ಯಾವುದೋ ಒಬ್ಬ ಕಳ್ಳ ನಮ್ಮ ವಿದ್ಯಾಪೀಠಕ್ಕೆ ಬಂದ್ಬಿಟ್ಟಿದ್ದ. ಒಂದಷ್ಟು ಅಲ್ಲಿರುವಂತಹ ಕೆಲವು ಧನ ಸಂಪತ್ತನ್ನ, ಕೆಲವು ಧಾನ್ಯದ ಸಂಪತ್ತನ್ನ ತಗೊಂಡು ಹೋಗ್ತಾ ಇದ್ದ. ಅಲ್ಲಿರುವಂತಹ ವಾಚ್ಮೆನ್ ಕೈಯಲ್ಲಿ, ಸೆಕ್ಯೂರಿಟಿ ಕೈಯಲ್ಲಿ, ಆಮೇಲೆ ಒಂದಷ್ಟು ಜನ ವಿದ್ಯಾರ್ಥಿಗಳ ಕೈಯಲ್ಲಿ ಸಿಕ್ಕ ಹಾಕೊಂಡ. ಸ್ವಾಮಿಗಳು ಅಲ್ಲೇ ಇದ್ರು. ರಾತ್ರಿ 11 ಗಂಟೆ ಮೇಲೆ ಆಗಿತ್ತು. ಕರ್ಕೊಂಡು ಹೋದ್ರು. ಇವರೆಲ್ಲ ಸ್ವಾಮಿಗಳ ಹತ್ರ ಇವನನ್ನ ಭೇಟಿ ಮಾಡಿಸಿಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋದ್ರು. ಸ್ವಾಮಿಗಳು ಅವನನ್ನು ನೋಡಿ ಬೈಲಿಲ್ಲ, ಹೊಡಿಲಿಲ್ಲ. ಮೊದಲು ಏನ್ ಮಾಡಿದ್ರು ಗೊತ್ತಾ, ಇಷ್ಟೊತ್ತು ಆಗಿದೆ, ನೀನ್ ಏನಾದ್ರೂ ಹೊಟ್ಟೆಗೆ ಊಟ ಮಾಡಿದ್ಯೋ ಇಲ್ಲಪ್ಪ, ಏನ್ ತಿಂದಿದ್ಯಾ, ಮೊದಲು ಊಟ ಮಾಡ್ಕೊಂಡು ಹೋಗು, ಇನ್ ಯಾವತ್ತೂ ಇಂತಹ ತಪ್ಪನ್ನ ಮಾಡ್ಲಿಕ್ಕೆ ಹೋಗಬೇಡ, ನಿನಗೆ ಏನಾದ್ರೂ ಸಹಾಯ ಬೇಕಾದ್ರೆ ನನ್ನ ಹತ್ರ ಬಂದು ಕೇಳು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಗುರುಗಳು ಹೇಳಿದ್ರು. ನೋಡಿ, ಇಂತಹ ಗುಣಗಳೆಲ್ಲ ದೊಡ್ಡ ವ್ಯಕ್ತಿಗಳಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಸಹಜವಾಗಿ ನಾವಾದ್ರೆ ಏನ್ ಮಾಡ್ತೀವಿ, ಹಿಡ್ಕೊಂಡು 2 ಬಾರಿಸ್ತೀವಿ ಅವನಿಗೆ, ಅಲ್ವಾ? ಇಲ್ಲ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ. ನಮ್ಮ ಗುರುಗಳಾಗ್ಲಿ ರಾಯರಲ್ಲಿ ಇರ್ತಕ್ಕಂತಹ ಗುಣವನ್ನ ಅಳವಡಿಸಿಕೊಂಡಿದ್ರು ಪೂಜ್ಯ ವಿಶ್ವೇಶತೀರ್ಥರು, ಯತಿಕುಲ ಚಕ್ರವರ್ತಿಗಳು. ಅಂದ್ರೆ ಯಾವುದೇ ಒಬ್ಬ ಸಜ್ಜನಾಗ್ಲಿ ದುರ್ಜನಾಗ್ಲಿ ಯಾರೇ ನಮ್ಮ ಎದುರುಗಡೆ ಬಂದ್ರು ಕೂಡ ಅವನನ್ನ ಹಸನ್ಮುಖಿಯಾಗಿ ಮಾತನಾಡಿಸ್ತಾ ಇದ್ರು. ಅವನು ಎಂಥ ಘೋರ ತಪ್ಪು ಮಾಡಿದ್ರು ಕೂಡ ಅವನನ್ನ ಮನ್ನಿಸ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ, ಕ್ಷಮಾ ಗುಣ ಅನ್ನುವಂಥದ್ದು ಏನಿದೆಯಲ್ಲ, ಅದು ಅತ್ಯಂತ ಮಿಗಿಲಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬರಲಿಕ್ಕೆ ಸಾಧ್ಯ, ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುಣಗಳನ್ನ ಸ್ವಲ್ಪ ಮಟ್ಟಿಗಾದರೂ ನಾವು ರೂಢಿಸಿಕೊಳ್ಳಬೇಕು ಅನ್ನೋದನ್ನ ನಮಗೆ ಜ್ವಲಂತ ದೃಷ್ಟಾಂತವಾಗಿ ಬದುಕಿ ತೋರಿಸಿದವರು ರಾಯರು ಮತ್ತು ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಗಳವರು. ರಾಯರಲ್ಲಿರುವ ಒಂದೊಂದು ಗುಣಗಳನ್ನು ಕೂಡ ಪ್ರತಿನಿತ್ಯದಲ್ಲಿ ಅವರ ಜೀವನದಲ್ಲಿ ಹಾಸುಹೊಕ್ಕಾಗಿ ಹೋಗಿತ್ತು. ಯಾರಿಗೆ? ನಮ್ಮ ಗುರುಗಳಿಗೆ, ವಿಶ್ವೇಶತೀರ್ಥರಿಗೆ. ಹೀಗೆ ರಾಯರನ್ನ ಕ್ಷಮಾ ಸುರೇಂದ್ರಾಯ ನಮಃ ಓಂ ಎಂಬುದಾಗಿ ಕರೀತಾರೆ. ಅವನನ್ನ ಬೇಕು ಬೇಕು ಅಂತಲೇ ಅಂತ ಹೇಳಿ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಕೆಲವು ದುಷ್ಟರು ಬರ್ತಾ ಇದ್ರು ರಾಯರನ್ನ. ಅವರನ್ನೂ ಸಹ ಮೆಟ್ಟಿ ನಿಲ್ಲುವಂತಹ ಶಕ್ತಿ ರಾಯರಲ್ಲಿ ಇತ್ತು. ಅಂತಹ ದುಷ್ಟರಿಗೂ ಕೂಡ ಪಾಠ ಕಲಿಸ್ತಾ ಇದ್ರು, ಅವರಿಗೂ ಅನುಗ್ರಹ ಮಾಡ್ತಾ ಇದ್ರು.
ಯಾರು ರಾಯರು. ಅದಕ್ಕೆ ಅವರನ್ನ ಓಂ ಕ್ಷಮಾ ಸುರೇಂದ್ರಾಯ ನಮಃ ಓಂ ಎಂಬುದಾಗಿ ಕರೀತಾರೆ. ದೇವೇಂದ್ರ ಆ ಏನಾದ್ರೂ ತಪ್ಪು ಮಾಡಿದ ಅಂತೇಳಿ ಆದ್ರೆ, ಅಥವಾ ದೇವತೆಗಳಲ್ಲಿ ಏನಾದ್ರೂ ತಪ್ಪು ನಡೀತು ಅಂತೇಳಿ ಆದ್ರೆ, ಅವರನ್ನ ಮನ್ನಿಸುವ, ಅವರನ್ನ ಕ್ಷಮಿಸುವ ಕೆಲಸವನ್ನ ಅವರಿಗೂ ಉಪೇಂದ್ರನಾದ ಶ್ರೀಹರಿ ಮಾಡ್ತಾ ಇದ್ದ. ಆ ಒಂದು ಗುಣ, ಕ್ಷಮಾ ಗುಣ ಯಾರಲ್ಲಿತ್ತು? ರಾಮದೇವರಲ್ಲಿ, ಪರಮಾತ್ಮನಲ್ಲಿ ಇತ್ತು. ಆ ಗುಣವನ್ನ ರೂಢಿಸಿಕೊಂಡವರು ಯಾರು? ರಾಯರು. ಅಂತಹ ಗುಣಗಳನ್ನ ಉಳಿದ ಎಲ್ಲ ಯತಿಗಳು ಕೂಡ ಅದನ್ನ ರೂಢಿಸಿಕೊಂಡು ಆ ರೀತಿಯಾಗಿ ಸಂತರು ಇವತ್ತಿಗೂ ಕೂಡ ನಮ್ಮ ಕಣ್ಣು ಮುಂದೆ ಜೀವನವನ್ನ ನಡೆಸ್ತಾ ಇದ್ದಾರೆ. ಅದನ್ನು ನೋಡಿ ನಾವು ಸಹ ಕಲಿಯಬೇಕಾಗಿದೆ. ಇನ್ನು ಮುಂದೆ ಓಂ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪದೇ ನಮಃ ಓಂ ಎಂಬುದಾಗಿ ರಾಯರನ್ನ ಕರಿತೀರಿ. ಇದಂತೂ ಅತ್ಯಂತ ನಮ್ಮ ಇಬ್ಬರು ಗುರುಗಳಿಗೂ ಕೂಡ, ರಾಯರಿಗೂ ಮತ್ತು ಪೂಜ್ಯ ವಿಶ್ವೇಶತೀರ್ಥರಿಗೂ ಕೂಡ ಅತ್ಯಂತ ಸಮನ್ವಯವಾಗತಕ್ಕಂತಹ ಗುಣ ಇದೆ ಈ ಹೆಸರು. ಯಾಕೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಪ್ರತಿ ಕ್ಷಣ ಆ ಪರಮಾತ್ಮನ ಪಾದಗಳನ್ನೇ ಚಿಂತನೆ ಮಾಡ್ತಾ ಇದ್ರು, ಪರಮಾತ್ಮನ ಪಾದದ ಧೂಳಿಯನ್ನೇ ಅನುಸಂಧಾನ ಮಾಡ್ತಾ ಇದ್ರು, ಪರಮಾತ್ಮನ ಪಾದ ಸೇವೆಯನ್ನ ಮಾಡ್ತಾ ಇದ್ರು. ಯಾವತ್ತೋ ಒಂದು ದಿನ, ಯಾವತ್ತೋ ಒಂದು ಕ್ಷಣ ಅಲ್ಲ, ಮತ್ತಿನೇನು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ. ಪ್ರತಿನಿತ್ಯ ಪ್ರತಿ ಕ್ಷಣ ದೇವರ ಪಾದದ ಚಿಂತನೆಯನ್ನು ನಾವು ಮಾಡ್ತಾ ಇದ್ರೆ ಕೊನೆಯ ಕಾಲದಲ್ಲಿ ಅವನ ಸ್ವರೂಪ, ಅವನ ನಾಮಧೇಯ ನಮ್ಮ ಬಾಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದು ಅಷ್ಟು ಸುಲಭವಾಗಿ ಎಲ್ರಿಗೂ ಕೂಡ ಬರುವಂತದ್ದಲ್ಲ. ಹಾಗಾಗಿ ಪರಮಾತ್ಮನ ಪಾದ ಚಿಂತನೆಯನ್ನ ಹೇಗೆ ಕಂಜ ನಿಷೇವಣಾರ್ಥ ಅಂದ್ರೆ ಪ್ರತಿನಿತ್ಯ ಪ್ರತಿ ಕ್ಷಣ ನಮ್ಮ ಬಾಯಲ್ಲಿ ಬರ್ತಾ ಇರಬೇಕು. ನಮ್ಮ ಮನಸ್ಸಿನಲ್ಲಿ ಕಾಯ ವಾಚ ಮನಸ್ಸ ಮೂರು ಸ್ಥಳಗಳಲ್ಲಿಯೂ ಕೂಡ ಪರಮಾತ್ಮನ ಚಿಂತನೆ ನಡೀತಾ ಇರಬೇಕು ಪ್ರತಿ ಕ್ಷಣ. ಆವಾಗ ಮಾತ್ರ ನಮಗೆ ಬೇಕಾದ ಎಲ್ಲ ವಿಧವಾದ ಸಂಪತ್ತನ್ನ ಪರಮಾತ್ಮ ನಮಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ನಮ್ಮ ಮುಖಾಂತರ ಭಕ್ತಾದಿಗಳಿಗೆ ಕೊಡಿಸ್ತಾನಂತೆ. ನಮ್ಮನ್ನ ನಂಬಿ ಯಾರು ಬರ್ತಾರಲ್ಲ ಅವರಿಗೆ ನಮ್ಮ ಮುಖಾಂತರ ಕೊಡಿಸ್ತಾನೆ. ಅದರ ಪೂರ್ತಿ ಕ್ರೆಡಿಟ್ಸ್ ಏನಿದೆ ಅದನ್ನು ನಮಗೆ ಕೊಡ್ತಾನಂತೆ ಪರಮಾತ್ಮ. ಇದಕ್ಕೆ ದೊಡ್ಡ ದೃಷ್ಟಾಂತ ರಾಯರು ಮತ್ತು ನಮ್ಮ ಗುರುಗಳು ನೋಡಿ. ಅವರು ಪ್ರತಿನಿತ್ಯ ಪ್ರತಿ ಕ್ಷಣ ರಾಮದೇವರ, ವಿಠ್ಠಲ ದೇವರ ಪಾದದ ಸೇವೆಯನ್ನ ಮಾಡಿದ್ರಿಂದಾಗಿ ಏನಾದರೂ ಕಷ್ಟ ಅಂತ ಬಂದ್ರೆ ಭಕ್ತರು ಪರಮಾತ್ಮನಲ್ಲಿ ಬರ್ತಿರ್ಲಿಲ್ಲ, ಮೊದಲು ಗುರುಗಳ ಹತ್ರ ಬರ್ತಾ ಇದ್ರು. ಆ ಗುರು ಮುಖೇನ ಪರಮಾತ್ಮ ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಬಿಡ್ತಾ ಇದ್ದ, ಅವರಿಗೆ ಬೇಕಾದ ವರಗಳನ್ನ ಕೊಡಿಸ್ತಾ ಇದ್ದ ಗುರುಗಳ ಮುಖಾಂತರ. ಹಾಗಾಗಿ ಆ ಗುರುಗಳು ಪರಮಾತ್ಮನ ಪಾದ ಸೇವೆಯನ್ನ ಮಾಡಿದ್ರಿಂದಾಗಿ ಸಕಲ ವಿಧವಾದ ಸಂಪತ್ತನ್ನ ಅವರು ಹೊಂದಿದ್ರು. ಎಲ್ಲ ವಿಧವಾದ ಸಂಪತ್ತುಗಳನ್ನ ಭಕ್ತರಿಗೆ ಕೊಡುವಂತಹ ಶಕ್ತಿ ಅವರಲ್ಲಿ ಇತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಾರಾಯಣಾಯ ನಮಃ.